ರಾಮಲಿಂಗಾರೆಡ್ಡಿ ಅವರ ಬೆನ್ನಲ್ಲೇ ನಾನು ಕೂಡ ರಾಜೀನಾಮೆ ಕೊಡ್ತೀನಿ ಅಂತ KH ಮುನಿಯಪ್ಪ ಅವರು ಅಸಮಾಧಾನ ಹೊರಹಾಕಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಓಕೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ. ಮಾರುತಿ ಮತ್ತೆ ನೇರ ಸಂಪರ್ಕದಲ್ಲಿ ಇದ್ದಾರೆ. ಮಾರುತಿ, ಈಗ ಸಹಜವಾಗಿ ಅದೇ ಒಂದು ಹಳೆ ಖಾತೆ ಕೊಟ್ಟಿರೋದಕ್ಕೆ ಅಸಮಾಧಾನ ಕಂಡು ಬರ್ತಾ ಇದೆ. ಈಗ ಬೇರೆಯವರು ಕೂಡ ನಮಗೂ ಕೂಡ ಬೇಡ ಸ್ವಾಮಿ, ಇದು ಬೇರೆ ಖಾತೆ ಕೊಡಿ ನಮಗೆ ಅಂತ ಕೇಳುವಂತಹ ಸಾಧ್ಯತೆ ಇದೆಯಾ? ಇದು ಕಾಂಗ್ರೆಸ್ ಪಕ್ಷದಲ್ಲಿ ತೀವ್ರ ಆಂತರಿಕ ಕಲಹಕ್ಕೆ ಕಾರಣ ಆಗುತ್ತಾ ಅಂತ? ಎಸ್ ಸಂತೋಷ್, ಈಗಾಗಲೇ ಕೆಲ ಹಿರಿಯ ನಾಯಕರೇ ಈ ರೀತಿ ಮಾಡಿದ್ರೆ ಮುಂಬರುವಂತಹ ಕಿರಿಯ ಶಾಸಕರು ಕೂಡ ಅಂದರೆ ಸಚಿವರಾಗಿ ಏನಾದರೂ ಒಂದು ವೇಳೆ ಬಂದರೆ ಅವರು ಕೂಡ ಇದೇ ರೀತಿಯಾದಂಥ ಪಟ್ಟು ಹಿಡಿಯುವ ಸಾಧ್ಯತೆ ಇರುವಂಥದ್ದು. ಪ್ರಮುಖವಾಗಿ ಈಗಾಗಲೇ ಏನೋ ರಾಜ್ಯದ ವಿಚಾರದಲ್ಲಿ ನೋಡೋದಾದ್ರೆ ಸಾಕಷ್ಟು ಸಂಕಷ್ಟ DK ಶಿವಕುಮಾರ್ಗೆ ಇರುವಂಥದ್ದು. ಯಾಕೆಂದರೆ ಎಲ್ಲವನ್ನೂ ನಿಭಾಯಿಸ್ಕೊಂಡು ಹೋಗಬೇಕು. ಮೊದಲ ಬಾರಿಗೆ CM ಆಗಿ ಆಯ್ಕೆ ಆಗಿರುವಂಥದ್ದು 48 ಗಂಟೆಗಳಲ್ಲೇ ಈ ರೀತಿಯಾದ ಸಮಸ್ಯೆ ಎದುರಾಗ್ತಾ ಇರೋದು. ಇನ್ನೊಂದು ಕಡೆ ಮುನಿಯಪ್ಪರು ಕೂಡ ನಾನು ರಾಜೀನಾಮೆ ವಿಚಾರವಾಗಿ ಹೈಕಮಾಂಡ್ ಜೊತೆ ಚರ್ಚೆ ಮಾಡ್ತೀನಿ, ಒಂದು ವೇಳೆ ಖಾತೆ ಬದಲಾವಣೆ ಮಾಡದೇ ಇದ್ದರೆ ನಾನು ಹೈಕಮಾಂಡ್ ನೇರವಾಗಿ ರಾಜೀನಾಮೆ ಸಲ್ಲಿಸ್ತೇನೆ ಅಂತ ಕೂಡ ಅವರು ಒಂದು ರೀತಿ ಅಂತ ಹೇಳಿರೋದು. ಯಾಕೆಂದರೆ ಇವತ್ತು ರಾಹುಲ್ ಗಾಂಧಿ ಅವರು ಕೂಡ ರಾಜ್ಯಕ್ಕೆ ಆಗಮಿಸ್ತಿದ್ದಾರೆ. ಮತ್ತು AIC ವೇಣುಗೋಪಾಲ್ ಆಗಿರ್ಬೋದು ಮತ್ತು ಸುರ್ಜೇವಾಲಾ ಅವರು ಕೂಡ ರಾಹುಲ್ ಗಾಂಧಿ ಜೊತೆ ರಾಜ್ಯಕ್ಕೆ ಬರುವ ಸಾಧ್ಯತೆ ಇರುವಂಥದ್ದು. ಅದೇ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅಥವಾ ವೇಣುಗೋಪಾಲ್ ಸುರ್ಜೇವಾಲಾನ ಭೇಟಿಯಾಗಿ ಮುನಿಯಪ್ಪರು ಕೂಡ ಚರ್ಚೆ ಮಾಡೋದಕ್ಕೆ ಮುಂದೆ ಆಗ್ತಿರೋದು. ಅಂದರೆ ನನಗೆ ಈಗ ಕೊಟ್ಟಿರೋಂಥ ಆಹಾರ ಖಾತೆ ಬೇಡ, ನನಗೆ ಬದಲಾವಣೆ ಮಾಡಿ ಅಂತ ಪಟ್ಟು ಹಿಡಿಯುವ ಸಾಧ್ಯತೆ ಇರುವಂಥದ್ದು. ಪ್ರಮುಖವಾಗಿ ಅವರು ಸಮಾಜ ಕಲ್ಯಾಣ ಇಲಾಖೆ ಮತ್ತು ಅದೇ ರೀತಿ ಕೃಷಿ ಇಲಾಖೆ ಇವೆರಡರಲ್ಲಿ ಯಾವುದಾದ್ರೂ ಒಂದು ಇಲಾಖೆ ಕೊಡಿ ಅಂತ ಪಟ್ಟನ್ನು ಹಿಡಿಯುವ ಸಾಧ್ಯತೆ ಇರುವಂಥದ್ದು. ಒಟ್ಟಲ್ಲಿ ಕಾಂಗ್ರೆಸ್ನಲ್ಲಿ ಈಗ ಸದ್ಯಕ್ಕೆ ಅಸಮಾಧಾನ ಎದುರಾಗ್ತಾ ಇರೋದು. ಪ್ರಮುಖವಾಗಿ ಈಗ ತಾನೇ ಆಯ್ಕೆಯಾಗಿರುವಂತಹ 13 ಸಚಿವರಲ್ಲೇ ಈ ರೀತಿಯಾದಂಥ ಗೊಂದಲಗಳು ಮತ್ತು ಪಟ್ಟದ ಇದ್ದರೆ ಮುಂದೆ ಆಯ್ಕೆ ಆಗುವಂತಹ ಸಚಿವರುಗಳಾಗಿರ್ಬೋದು ಮತ್ತು ಸಚಿವ ಸ್ಥಾನಗಳ ಆಕಾಂಕ್ಷಿಗಳ ಪಟ್ಟಿ ಒಂದು ವೇಳೆ ಬಿಡುಗಡೆ ಆಗಿದ್ದೇ ಆದಲ್ಲಿ ಸಚಿವ ಸ್ಥಾನ ಅಲ್ಲಿ ಎಷ್ಟು ಗೊಂದಲ ಆಗ್ಬೋದು ಮತ್ತು ಅಲ್ಲಿ ಎಷ್ಟು ಆಕ್ರೋಶ ಉಂಟಾಗ್ಬೋದು ಎಂಬುದು ಕೂಡ ಲೆಕ್ಕಾಚಾರ ಆರಂಭ ಆಗಿರುವಂಥದ್ದು. ಎಲ್ಲೋ ಒಂದು ಕಡೆ DCMಗೆ ಬೆಳಗ್ಗೆ ಅಂದರೆ CM ಆಗಿರುವಂಥ DK ಅವರಿಗೆ ನೆನ್ನೆಯಿಂದಲೇ ತಲೆನೋವು ಆರಂಭ ಆಗಿರೋದು. ಯಾಕೆಂದರೆ ನಿನ್ನೆಯಿಂದ ರಾಮಲಿಂಗಾರೆಡ್ಡಿ ಅವರನ್ನ ಮನವೊಲಿಸುವ ಪ್ರಯತ್ನ DK ಅವರು ಮಾಡಿದ್ರು ಕೂಡ ಅವರೆಲ್ಲೋ ಒಂದು ಕಡೆ ತಮ್ಮ ಪಟ್ಟನ್ನು ಸಡಿಸಲಿಲ್ಲ. ಒಂದು ಕಡೆ ಸಿದ್ದರಾಮಯ್ಯನ ಭೇಟಿಯಾಗಿ ಕೂಡ DK ಅವರು ಹೇಳ್ತಾರೆ ಅವನ್ನ ಮನವೊಲಿಸಿ ಅಂತ. ಆ ಸಂದರ್ಭದಲ್ಲೂ ಕೂಡ ಎಲ್ಲೋ ಒಂದು ಕಡೆ ಅವರು ತಮ್ಮ ಪಟ್ಟನ್ನು ಬಿಟ್ಟಿಲ್ಲ. ಇವತ್ತು AICC ಕಾರ್ಯದರ್ಶಿಯನ್ನ ಕಳಿಸಿ ಮಾತುಕತೆ ನಡೆಸಿದ್ರು ಕೂಡ ಅಲ್ಲೂ ಕೂಡ ತಮ್ಮ ಪಟ್ಟನ್ನು ಬಿಟ್ಟಿಲ್ಲ, ನೇರವಾಗಿ ರಾಜೀನಾಮೆ ಕೊಟ್ಟಿರುವಂಥದ್ದು. ಅವರು ಕೂಡ ಅಲ್ಲಿನ ಬೆಂಬಲಿಗರು ಕೂಡ ಸರ್ಕಾರದ ವಿರುದ್ಧ ಘೋಷಣೆಯನ್ನು ಕೂಗಿರುವಂಥದ್ದು. ಪ್ರಮುಖವಾಗಿ ನಮಗೆ ಬೇರೆ ಖಾತೆಯನ್ನು ಬದಲಾವಣೆ ಮಾಡಬೇಕು ಅಂತ ಕೂಡ ಕಾರ್ಯಕರ್ತರು ಹೇಳ್ತಾ ಇರೋಂಥದ್ದು. ಇನ್ನೊಂದು ಕಡೆ ತಮ್ಮ ಆಪ್ತರ ಮೂಲಕ ರಾಜೀನಾಮೆಯನ್ನು ವಿಧಾನಸೌಧಕ್ಕೆ ತಲುಪಿಸಿರೋದು ಮತ್ತು ಅಂದರೆ CM ಕಚೇರಿಗೆ ತಲುಪಿಸಿರುವಂಥದ್ದು. ಇದು ಎಲ್ಲೋ ಒಂದು ಕಡೆ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇಲ್ಲ ಅಂತ ಬಹಿರಂಗವಾಗ್ತಾ ಇರುವಂಥದ್ದು. ಸಂತೋಷ್, ಈಗ DK ಶಿವಕುಮಾರ್ ಅವರು ತಮ್ಮ ಸರ್ಕಾರದಲ್ಲಿ ಎಲ್ಲವೂ ಕೂಡ ತನ್ನ ಕಂಟ್ರೋಲ್ನಲ್ಲಿ ಇರಬೇಕು ಅಂತ ಕೂಡ ಬಯಸಿದ್ರು. ಜೊತೆಗೆ ಅವರು ಹೇಳಿದ್ರು ಕೂಡ ಪಾರದರ್ಶಕವಾಗಿರುವಂತಹ ಸರ್ಕಾರವನ್ನು ಕೊಡಬೇಕು ಅಂತ ತಮ್ಮದೇ ರೀತಿಯಲ್ಲಿ ಅವರು ಕ್ಯಾಬಿನೆಟನ್ನು ರಚನೆ ಮಾಡಿಕೊಳ್ಬೇಕಾಗತ್ತೆ. ಆದರೆ ಮುಂದಿನ ದಿನಗಳಲ್ಲಿ ಸರ್ಕಾರ ನಡೆಸೋದಕ್ಕೆ DK ಶಿವಕುಮಾರ್ ಅವರಿಗೆ ಸಮಸ್ಯೆ ಉಂಟಾಗುತ್ತಾ ಅಂತ? ಎಸ್ ಸಂತೋಷ್, ಯಾಕೆಂದರೆ ನಾವು ಫಸ್ಟೇ ದಿನ ಅವರು ಏನೋ CM ಆದಾಗ ಓಕೆ, ಮತ್ತೆ ಸಂಪರ್ಕಿಸ್ತಾ ನಾನು ನಿಮ್ಮನ್ನ. ಹೈಕಮಾಂಡ್ ಜೊತೆಗೆ ಮಾತುಕತೆಗೆ ಮುನಿಯಪ್ಪ ಮುಂದಾಗ್ತಾ ಇದ್ದಾರೆ. ಈಗ ಖಾತೆ ಬದಲಾವಣೆ ಮಾಡಿಕೊಡುವಂತೆ ಮನವಿ ಮಾಡುವ ಸಾಧ್ಯತೆಗಳು ಕೂಡ ಇದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಹೈಕಮಾಂಡ್ ಒಪ್ಪದೇ ಇದ್ರೆ ಮುನಿಯಪ್ಪ ಅವರು ರಾಜೀನಾಮೆ ಕೊಡುವಂಥದ್ದು ಫಿಕ್ಸು. ಇವತ್ತು ರಾಜ್ಯಕ್ಕೆ ರಾಹುಲ್ ಗಾಂಧಿ ಅವರು ಆಗಮಿಸ್ತಾ ಇದ್ದಾರೆ. ಇದೇ ವೇಳೆ ಮುನಿಯಪ್ಪ ಅವರ ಜೊತೆಯಲ್ಲಿ ಮಾತುಕತೆ ನಡೆಸುವ ಸಾಧ್ಯತೆ ಇದೆ ಅನ್ನೋ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಇನ್ನು ಆಹಾರ ಇಲಾಖೆ ಖಾತೆಯನ್ನು ನೀಡಿದ್ದಕ್ಕೆ ಮುನಿಯಪ್ಪ ಅಸಮಾಧಾನಗೊಂಡಿದ್ದಾರೆ. ಜೊತೆಗೆ ಆ ಹೈಕಮಾಂಡ್ ಜೊತೆಯಲ್ಲೂ ಕೂಡ ಮಾತುಕತೆಗೆ ಅವರು ಮುಂದಾಗ್ತಾ ಇದ್ದಾರೆ. ಖಾತೆ ಬದಲಾವಣೆ ಮಾಡಿಕೊಡುವಂತೆ ಅವರು ಒತ್ತಡ ಕೂಡ ಹೇರ್ತಾ ಇದ್ದಾರೆ. ಇನ್ನು ರಾಹುಲ್ ಗಾಂಧಿ ಅವರು ಇವತ್ತು ಬರುವಂತಹ ಸಂದರ್ಭದಲ್ಲಿ KH ಮುನಿಯಪ್ಪ, ರಾಮಲಿಂಗಾರೆಡ್ಡಿ ಅವರ ಜೊತೆಯೂ ಕೂಡ ಅವರು ಮಾತನಾಡುವಂತಹ ಸಾಧ್ಯತೆ ಇದೆ. ಆದರೆ ಮನವೊಲಿಸುವಲ್ಲಿ ಯಶಸ್ವಿ ಆಗ್ತಾರಾ ಅನ್ನುವಂಥದ್ದನ್ನು ಕೂಡ ನೋಡಬೇಕಾಗತ್ತೆ. ಈಗ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಮಾರುತಿ ಮತ್ತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾರುತಿ, ಇವತ್ತು ರಾಹುಲ್ ಗಾಂಧಿ ಅವರು ರಾಜ್ಯಕ್ಕೆ ಆಗಮಿಸ್ತಾ ಇದ್ದಾರೆ. ಇದೇ ವೇಳೆ ಕಾಂಗ್ರೆಸ್ನಲ್ಲಿ ಈ ಆಂತರಿಕ ಭಿನ್ನಾಭಿಪ್ರಾಯ ಏನಿದೆ ಇದು ರಾಹುಲ್ ಗಾಂಧಿ ಅವರಿಗೂ ಕೂಡ ಶಾಕ್ ಕೊಡುತ್ತಾ? ಮನವೊಲಿಸುವಲ್ಲಿ ಯಶಸ್ವಿಯಾಗೋ ಸಾಧ್ಯತೆಗಳೇನಾದರೂ ಕಂಡು ಬರ್ತಾ ಇದೆಯಾ? ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಸಂತೋಷ್, ಈಗ ತಾನೇ ಮನವೊಲಿಕೆ ಆರಂಭ ಆಗಿರೋದು. ಪ್ರಮುಖವಾಗಿ ಈಗ ಒಬ್ಬ ಸಚಿವರು ಮಾತ್ರ ರಾಜೀನಾಮೆ ಕೊಟ್ಟಿದ್ದಾರೆ. ಇನ್ನೊಂದು ಸಚಿವರು ಅಂದರೆ ಮುನಿಯಪ್ಪರು ಕೂಡ ತಮ್ಮ ಖಾತೆ ಬದಲಾವಣೆ ಆಗದಿದ್ರೆ ನಾವು ಕೂಡ ರಾಜೀನಾಮೆ ಕೊಡ್ತೀವಿ ಅಂತ ಇಂಗಿತವನ್ನು ವ್ಯಕ್ತಪಡಿಸಿರುವಂಥದ್ದು ಕಾಂಗ್ರೆಸ್ಗೆ ಒಂದು ರೀತಿ ಸಂಕಷ್ಟ ಆಗಿರೋದು. ಯಾಕೆಂದರೆ ಪ್ರಮುಖವಾಗಿ ಇವತ್ತು ರಾಹುಲ್ ಗಾಂಧಿ ಅವರು ಬರ್ತಾರೆ. ರಾಹುಲ್ ಗಾಂಧಿ ರಾಜ್ಯಕ್ಕೆ ಬರುವ ಮೊದಲೇ ಒಂದು ರೀತಿಯಾದ ರಾಜೀನಾಮೆ ವೆಲ್ಕಮ್ ಆಗಿರೋಂಥದ್ದು. ಈಗಾಗಲೇ ರಾಮಲಿಂಗಾರೆಡ್ಡಿ ಅವರು ಕೂಡ ರಾಜೀನಾಮೆಯನ್ನು ಕೊಡ್ತೀನಿ ಅಂತ ಕೊಟ್ಟಿರೋವಂಥದ್ದು. ಇನ್ನೊಂದು ಕಡೆ ರಾಜೀನಾಮೆ ಕೊಡ್ತೀನಿ ಅಂತ ಮುನಿಯಪ್ಪ ಅವರು ಕೂಡ ಹೇಳ್ತಿರೋಂಥದ್ದು ಒಂದು ರೀತಿಯಾದಂಥ ಹೈಕಮಾಂಡ್ನಿಂದ ಬರ್ತಿರುವಂತಹ ರಾಹುಲ್ ಗಾಂಧಿ ಅವರಿಗೆ ಬಿಗ್ ಶಾಕ್ ಅಂತ ಹೇಳ್ಬೋದು. ಯಾಕೆಂದರೆ ಕಳೆದ 2 ದಿನಗಳ ಹಿಂದೆಲೇ ಕೂಡ
ಅವರು ಬಂದು CM ಏನು ಪ್ರಮಾಣ ವಚನ ಸ್ವೀಕಾರ ಮಾಡಿದ ಅದೇ ಕಾರ್ಯಕ್ರಮದಲ್ಲಿ ಅವರು ಕೂಡ ಭಾಗಿಯಾಗಿದ್ರು. ಹಾಗೆ ಎಲ್ಲವೂ ಕೂಡ ಸರಿಯಾಗಿತ್ತು. ಆದರೆ ಖಾತೆ ಹಂಚಿಕೆ ಆದ ನಂತರ ಎಲ್ಲವೂ ಕೂಡ ಗೊಂದಲ ಮತ್ತು ಆಕ್ರೋಶಕ್ಕೆ ಕಾರಣ ಆಗ್ತಿರೋದ್ರಿಂದ ಇವತ್ತು ರಾಹುಲ್ ಗಾಂಧಿಯನ್ನ ಭೇಟಿಯಾಗಿ ಚರ್ಚೆ ಮಾಡುವ ಸಾಧ್ಯತೆ ಇರುವಂತದ್ದು. ಪ್ರಮುಖವಾಗಿ ರಾಹುಲ್ ಗಾಂಧಿ ಅವರು ಕೂಡ ಇದರ ಬಗ್ಗೆ ಚರ್ಚೆ ನಡೆಸುವ ಸಾಧ್ಯತೆ ಇದೆ. ಯಾಕೆಂದ್ರೆ ಒಂದು ವೇಳೆ ಮುನಿಯಪ್ಪರು ರಾಜೀನಾಮೆ ಕೊಟ್ಟಿದ್ದೆ ಆದಲ್ಲಿ ಮುಂದಿನ ದಿನಗಳಲ್ಲಿ ಮತ್ತೊಬ್ಬರು ರಾಜೀನಾಮೆ ಕೊಡೋಕೆ ಅವಕಾಶ ಆಗತ್ತೆ. ಅದರಿಂದ ಇವಕ್ಕೆಲ್ಲವಕ್ಕೂ ಬ್ರೇಕ್ ಆಗಬೇಕು ಅಂದ್ರೆ ರಾಹುಲ್ ಗಾಂಧಿ ಅವರು ಒಂದು ಸ್ಪಷ್ಟ ತೀರ್ಮಾನ ಕೈಗೊಳ್ಳಬೇಕಾಗತ್ತೆ. ಅದರಿಂದಾಗಿ ಸಿದ್ದರಾಮಯ್ಯನಾಗಿರ್ಬೋದು ಮತ್ತು CM ಆಗಿರೋ DKC ಮತ್ತು ಪ್ರಮುಖ ನಾಯಕರನ್ನ ಕರೆಸಿ ಮಾತುಕತೆ ನಡೆಸುವ ಸಾಧ್ಯತೆ ರಾಹುಲ್ ಗಾಂಧಿ ಇರುವಂಥದ್ದು. ಇನ್ನೊಂದು ಕಡೆ AIC ಅಧ್ಯಕ್ಷರು ಕೂಡ ಬೆಂಗಳೂರಿನಲ್ಲೇ ಇದ್ದಾರೆ. ಅವರು ಕೂಡ ತಮ್ಮ ರಾಜ್ಯಸಭಾ ಸ್ಥಾನಕ್ಕೆ ಏನು ನಾಮಪತ್ರವನ್ನು ಸಲ್ಲಿಕೆ ಮಾಡ್ತಾರೆ. ಅದೇ ಸಂದರ್ಭದಲ್ಲಿ ಎಲ್ಲ ಹೈಕಮಾಂಡ್ ನಾಯಕರು ಜೊತೆಯಲ್ಲಿರ್ತಾರೆ. ಅದಾದ ನಂತರ CM ಆಗಿರ್ಬೋದು ಮತ್ತು CM DKC ಅವ್ರ ಜೊತೆ ಆಗಿರ್ಬೋದು ಮತ್ತು ಸಿದ್ದರಾಮಯ್ಯ ಅವ್ರ ಜೊತೆ ಕೂಡ ಚರ್ಚೆ ನಡೆಸುವ ಸಾಧ್ಯತೆ ಇರುವಂಥದ್ದು. ಇನ್ನೊಂದು ಕಡೆ ಮುನಿಯಪ್ಪರು ಕೂಡ ನಾನು ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ತೀನಿ, ಆ ನಂತರ ನನ್ನ ನಿರ್ಧಾರ ತಿಳಿಸ್ತೀನಿ. ಯಾಕೆಂದ್ರೆ ಹೈಕಮಾಂಡ್ ಜೊತೆ ಭೇಟಿಯಾಗಿ ನನ್ನ ಖಾತೆ ಬದಲಾವಣೆಗೆ ನನ್ನ ಮಾತುಕತೆ ನಡೆಸ್ತೀನಿ ಅಂತ ಕೂಡ ಹೇಳಿರುವಂಥದ್ದು. ಎಲ್ಲ ಒಂದ್ ಕಡೆ ಹೈಕಮಾಂಡ್ ನ ಭೇಟಿಯಾದ ನಂತರ ಎಲ್ಲವೂ ಸರಿಯಾಗದೆ ಇದ್ರೆ ಅಥವಾ ಖಾತೆ ಬದಲಾವಣೆಗೆ ಹೈಕಮಾಂಡ್ ಒಪ್ಪದೇ ಇದ್ರೆ ಅವರು ಕೂಡ ರಾಜೀನಾಮೆ ನೀಡುವ ಸಾಧ್ಯತೆ ಇರುವಂಥದ್ದು. ಸಂತೋಷ್, ಈಗ ಮತ್ತೊಂದು ಕಡೆ ನಾವು ಬಹಳಷ್ಟು ಕ್ಲಿಯರ್ ಆಗಿ ನೋಡಿದ್ವಿ ಮಾರುತಿ, ಸಿದ್ದರಾಮಯ್ಯನವರು ಎಲ್ಲರನ್ನೂ ಕೂಡ ಮನವೊಲಿಸಿ ಆ ಸಂದರ್ಭದಲ್ಲಿ ಸಚಿವ ಸಂಪುಟವನ್ನು ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ರು. ಹೀಗಾಗಿ ಮತ್ತೆ ಸಿದ್ದರಾಮಯ್ಯ ಏನಾದರೂ ಮಧ್ಯಪ್ರವೇಶ ಮಾಡ್ತಾರಾ? ಸಿದ್ದರಾಮಯ್ಯನವರಿಗೆ ಮೊರೆ ಹೋಗುವಂತಹ ಸಾಧ್ಯತೆಗಳು ಇದೆಯಾ ಅಂತ? ಈಗಾಗಲೇ ಸಿದ್ದರಾಮಯ್ಯರು ಈ ಹಿಂದೆ ಏನು 3 ವರ್ಷ ಆಡಳಿತ ಮಾಡಿದ್ರು, ಈ ಥರ ಸಮಸ್ಯೆ ಆಗಿರಲ್ಲ. ಯಾಕೆಂದರೆ ಅವ್ರ ಜೊತೆ ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ರು, ಮತ್ತು ಮಾಸ್ ಲೀಡ್ ಆಗಿರೋ ಕಾರಣ ಕೂಡ ಅವ್ರ ಜೊತೆ ಹೊಂದಾಣಿಕೆಯಿಂದ ಎಲ್ಲರೂ ಕೂಡ ಕೆಲಸಗಳನ್ನು ಮಾಡಿದ್ರು. ಎಲ್ಲೋ ಒಂದು ಕಡೆ DKC ಮತ್ತು ಸಿದ್ದರಾಮಯ್ಯ ನಡುವೆ ಸ್ವಲ್ಪ ಮನಸ್ತಾಪ ಇತ್ತೆ ಹೊರತು ಸಚಿವರ ನಡುವೆ ಆಗಿರ್ಬೋದು ಮತ್ತು ಸಿದ್ದರಾಮಯ್ಯ ನಡುವೆ ಆ ರೀತಿಯಾದಂಥ ಮನಸ್ತಾಪ ಬಹಿರಂಗವಾಗಿ ಕಾಣಿಸ್ಲಿಲ್ಲ. ಆ ನಂತರ ಈಗ ಏನು ತಮ್ಮ ಸ್ಥಾನಕ್ಕೆ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟು DKC ಅವರು CM ಆಗಿದ್ದಾರೆ, ಈಗ ಎಲ್ಲವೂ ಕೂಡ ಬಹಿರಂಗ ಆಗ್ತಿರೋದು. ಪ್ರಮುಖವಾಗಿ ಈಗ DKC ಜೊತೆ ಆಡಳಿತ ನಡೆಸೋದಕ್ಕೆ ಪ್ರಮುಖವಾಗಿ ನಮ್ಮ ಖಾತೆ ಬೇಕು ಅಂತ ಪಟ್ಟ ನಡೆದಿರುವಂಥದ್ದು. ಒಂದು ಕಡೆ ರಾಮಲಿಂಗಾರೆಡ್ಡಿ ಅವರು ಕೂಡ ನನಗೆ ಬೆಂಗಳೂರು ನಗರಾಭಿವೃದ್ಧಿ ಬೇಕೇ ಬೇಕು ಅಂತ ಯಾಕಂದ್ರೆ ಪಟ್ಟಿಡ್ದಿರೋದು. ಯಾಕೆಂದ್ರೆ ಈ ಹಿಂದೆ ಏನೋ DCM ಆಗಿದ್ದಂಥ DKC ಅವರು ನಗರಾಭಿವೃದ್ಧಿ ಇಲಾಖೆ ವಹಿಸ್ಕೊಂಡಾಗ ನಾನು ನಿಮಗೆ ಮುಂದೆ ಕೊಡ್ತೀನಿ ಅಂತ ಹೇಳಿ ಭರವಸೆಯನ್ನು ಕೊಟ್ಟಿದ್ರಂತೆ. ಅದರಿಂದ ಈಗ ಬೇಕು ಅಂತ ಪಟ್ಟಿಡಿದು ಅವರು ರಾಜೀನಾಮೆಯನ್ನು ಕೊಟ್ಟಿರುವಂಥದ್ದು. ನಿನ್ನೆ ಸಿದ್ದರಾಮಯ್ಯನ ಕೂಡ ಭೇಟಿಯಾಗಿ ಈಗಾಗಲೇ DKC ಅವರು ಚರ್ಚೆ ನಡೆಸಿದ್ದಾರೆ. ಯಾಕೆಂದ್ರೆ ನಿನ್ನೆ ಯಾವಾಗ ರಾಜೀನಾಮೆಗೆ ನಾನು ಕೊಡ್ತೀನಿ ಅಂತ ಪಟ್ಟಿಡಿದ್ರು ಸಿದ್ದರಾಮಯ್ಯ ಅಂದ್ರೆ DKC ಮುಂದೆ ರಾಮಲಿಂಗಾರೆಡ್ಡಿ ಅವರು ನೇರವಾಗಿ 20 ನಿಮಿಷಗಳ ಕಾಲ ವಿಧಾನಸೌಧದಲ್ಲಿ ಚರ್ಚೆ ಆಗುತ್ತೆ CM ಕಚೇರಿಯಲ್ಲಿ. ಆದ್ರೂ ಕೂಡ ಮನವೊಲಿಸುವ ಪ್ರಯತ್ನ ಮಾಡ್ತಾರೆ. ನನ್ನ ನಿರ್ಧಾರ ಅಲ್ಲ, ಹೈಕಮಾಂಡ್ ನಿರ್ಧಾರ ಅಂತ ಎಲ್ಲ ಹೇಳಿದ್ರು ಕೂಡ ಎಲ್ಲ ಒಂದ್ ಕಡೆ ರಾಮಲಿಂಗಾರೆಡ್ಡಿ ಕಡಾಖಂಡಿತವಾಗಿ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೇಳಿ ಕಚೇರಿಯಿಂದ ತಲುಪ್ತಾರೆ. ಆ ನಂತರ ನೇರವಾಗಿ CM ಹೋಗುವಂಥದ್ದು ಸಿದ್ದರಾಮಯ್ಯ ನಿವಾಸಕ್ಕೆ. ಅಂದ್ರೆ ಅಲ್ಲಿ ಕೂಡ ಇದರ ಬಗ್ಗೆ ಚರ್ಚೆ ಆಗುತ್ತೆ. ರಾಮಲಿಂಗಾರೆಡ್ಡಿ ಅವ್ರನ್ನ ಕರೆಸಿ ಮಾತನಾಡಿ ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ಒಂದ್ ಕಡೆ ಇಲ್ಲಿವರೆಗೂ ಕೂಡ ಸಿದ್ದರಾಮಯ್ಯನ ರಾಮಲಿಂಗಾರೆಡ್ಡಿ ಭೇಟಿಯಾಗಿ ಚರ್ಚೆ ಮಾಡಿಲ್ಲ. ಈಗ ಮುನಿಯಪ್ಪರು ಸರದಿ ಬಂದಿರುವಂಥದ್ದು. ಆ ನಂತರ ಈಗ ಸದ್ಯಕ್ಕೆ DKC ಅವರು ಟೆಂಪಲ್ ರನ್ ಮಾಡ್ತಾ ಇರೋದು. ಇದೆಲ್ಲ ಮುಗಿದ ನಂತರ ಸಿದ್ದರಾಮಯ್ಯನ ಭೇಟಿಯಾಗಿ ಚರ್ಚೆ ನಡೆಸುವ ಸಾಧ್ಯತೆ ಇರುವಂಥದ್ದು. ಅಂದ್ರೆ ಸಿದ್ದರಾಮಯ್ಯರು ಕೂಡ ಮನವಿ ಮಾಡುವ ಸಾಧ್ಯತೆ ಇರುವಂತ ಅಂದ್ರೆ ಇಬ್ಬರ ನಾಯಕರನ್ನ ಭೇಟಿಯಾಗಿ ಮಾತುಕತೆ ನಡೆಸಿ ಅವ್ರನ್ನ ಮನವೊಲಿಸಿ ಪ್ರಯತ್ನ ಮಾಡಿ ಅಂತ ಕೂಡ ಮನವಿ ಮಾಡುವ ಸಾಧ್ಯತೆ ಇರುವಂಥದ್ದು. ಸಂತೋಷ್, ಧನ್ಯವಾದಗಳು ಮಾರುತಿ ನಿಮ್ಮೆಲ್ಲ ಮಾಹಿತಿಗೆ. ಇನ್ನು ಕಾಂಗ್ರೆಸ್ ಖಾತೆ ಹಂಚಿಕೆಯಲ್ಲಿ ಸ್ಫೋಟ ಭುಗಿಲೆದ್ದಿದೆ. ಈಗ ಹಿರಿತನ ಪರಿಗಣಿಸಿಲ್ಲ ಅಂತ ಮುನಿಯಪ್ಪ ಅವರು ಬೇಸರ ಹೊರಹಾಕಿದಾರಂತೆ. 8 ಬಾರಿ ನಾನು ಗೆದ್ದಿದ್ದೀನಿ, ಆದರೆ ಹಿರಿತನವನ್ನು ಆಧರಿಸಿ ನನಗೆ ಖಾತೆ ಕೊಟ್ಟಿಲ್ಲ. ನಾನು ಪಕ್ಷದಲ್ಲಿ ತಾಯಿಯ ಸ್ಥಾನದಲ್ಲಿ ಇದ್ದೀನಿ. ಈ ರೀತಿ ಮಾಡಿದ್ರೆ ಮುಂದೆ 2028ಕ್ಕೆ ಕಷ್ಟ ಆಗತ್ತೆ. ಈ ರೀತಿ ಮಾಡಿದ್ಯಾ ಆದರೆ ಮುಂದೆ 2028ರ ಚುನಾವಣೆಯಲ್ಲಿ ಸಮಸ್ಯೆ ಆಗತ್ತೆ. ನಾನು ಹಿರಿಯ ನಾಯಕ, ನನ್ನ ಹಿರಿತನವನ್ನ ಪರಿಗಣಿಸಿಲ್ಲ ಅಂತ ಮುನಿಯಪ್ಪ ತೀವ್ರವಾಗಿ ಆಕ್ರೋಶ ಹೊರಹಾಕಿದ್ದಾರೆ. ಖಾತೆ ಸರಿಯಾಗಿಲ್ಲ, ಸೀನಿಯಾರಿಟಿ ಮೇಂಟೈನ್ ಆಗಿಲ್ಲ. ರಾಮಲಿಂಗಾರೆಡ್ಡಿ 8 ಸಾರಿ, ನಾನು 8 ಸಾರಿ ಗೆದ್ದಿದ್ದೆ. ಈ ರೀತಿ 8, 7, 5, 6 ಎಲ್ಲ ಗೆದ್ದಿರೋದು. ಅದನ್ನ ಸಮತೋಲನವಾಗಿ ನೋಡ್ಬೇಕಾಗಿತ್ತು. ನಾನು ಅಖಿಲ ಭಾರತ ಕಾಂಗ್ರೆಸ್ ಅಧ್ಯಕ್ಷರಿಗೆ ಮನವಿ ಮಾಡ್ತಿದ್ದೀನಿ, ತಾಯಿ ಸ್ಥಾನದಲ್ಲಿದ್ದೀನಿ. ಎಲ್ಲ ಮಕ್ಕಳನ್ನು ಒಂದೇ ತರ ನೋಡ್ಬೇಕು ಮತ್ತು ಸೀನಿಯಾರಿಟಿ ಮೇಂಟೈನ್ ಆಗ್ಬೇಕು. ಇವು ಮಾಡೋದ್ರಿಂದ ಮುಂದೆ 2028ಕ್ಕೆ ಕಾಂಗ್ರೆಸ್ ಬರೋಕ್ಕೆ ದಾರಿ ಆಗ್ತದೆ ಅಂತೇಳಿ ಅವ್ರಿಗೆ ಮನವಿ ಮಾಡ್ತೀನಿ. ಮತ್ತು ಏನು ಇವತ್ತು ಖಾತೆ ಕೊಟ್ಟಿದ್ದಾರೆ ಅದನ್ನ ಬದಲಾವಣೆ ಮಾಡಿ ಜನಸೇವೆ ಮಾಡುವಂಥದ್ದನ್ನ, ಅನುಕೂಲ ಆಗುವಂಥದ್ದನ್ನ ಕೊಡಬೇಕು ಅಂತ ನಾನು ಮನವಿ ಮಾಡ್ತೀನಿ. ರಾಹುಲ್ ಗಾಂಧಿ ಅವ್ರಿಗೆ ಹೇಳ್ತೀನಿ, ಸೋನಿಯಾ ಗಾಂಧಿ ಅವ್ರಿಗೆ. ಈಗಾಗಲೇ ರಾಹುಲ್ ಗಾಂಧಿ ಅವರಿಗೆ
ಮೊನ್ನೆ ಬಂದಿದ್ದಾಗ ನಾನು ಮನವಿ ಮಾಡಿದ್ದೀನಿ. ಸಮಾಜ ಕಲ್ಯಾಣ ಸೇವೆ ಮಾಡು, ಬಡಬಗ್ಗರಿಗೆ ವ್ಯವಸಾಯ ಸೇವೆ ಮಾಡು, ಇರಿಗೇಷನ್ ರೈತರಿಗೆ ಸೇವೆ ಮಾಡು, ಇಂಥವು ಆಗಬೇಕು. ಅದರಿಂದ ಇಂಥವು ನಾನು ಈಗಾಗಲೇ 3 ವರ್ಷ ಅದನ್ನು ನಿಭಾಯಿಸಿದ್ದೆ. ಅದನ್ನು ಈ ಏನು ಯಾವ್ಯಾವುದು ಪ್ರೋಟೋಕಾಲ್ನಲ್ಲಿ ಸೀನಿಯಾರಿಟಿ ಕೊಡಬೇಕನ್ನೋದನ್ನ ಅದನ್ನು ಕರೆಕ್ಟಾಗಿ ನೋಡಿಕೊಂಡು ಮಾಡಬೇಕು ಅಂತೇಳಿ ಮನವಿ ಮಾಡಿದ್ದೀನಿ. ಮತ್ತು ಈಗೂ ಕೂಡ ಅವ್ರಿಗೆ ಹೇಳ್ತೀನಿ, ಈ ಕೆಲಸ ಮಾಡೋದ್ರಿಂದ ಮುಂದೆ 2028ಕ್ಕೆ ಮತ್ತೆ ಸರ್ಕಾರ ಬರೋಕ್ಕೆ ದಾರಿ ಆಗ್ತದೆ. ಗೊಂದಲವಾಗಬಾರ್ದು. ಈಗಾಗಲೇ ಮನವಿ ಮಾಡಿದ್ದೀನಿ, ಸರಿ ಮಾಡ್ತಾರೆ ಅಂತ ಭಾವಿಸಿದ್ದೀನಿ. ರಾಮಲಿಂಗಾರೆಡ್ಡಿ ರಾಜೀನಾಮೆ ಕೊಟ್ಟಿದ್ದಾರೆ ಸರ್. ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಮತ್ತೆ ನಮಗೆ ಜನಸಂಪರ್ಕ ಬಹುತೇಕ ದೇಶಪಾಂಡೆ 9 ಸಾರಿ ಇರ್ಬೋದು ಅನ್ಸುತ್ತೆ. ಅವ್ರನ್ನ ಬಿಟ್ರೆ ರಾಮಲಿಂಗಾರೆಡ್ಡಿ ಬೇರೆ ಸೀನಿಯರ್ ಇದ್ದಾರೆ. ಇವೆಲ್ಲನೂ ಕುಂತು ಇವತ್ತು ನಮ್ಮ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ, ಹೊಸದಾಗಿ ಆಗಿರುವಂತ ಹರಿಪ್ರಸಾದ್ ಅವರು ಇವರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಇಲ್ಲಿ ಮೂಲಭೂತವಾಗಿ ಯಾರ್ಯಾರಿಗೆ ಯಾವ ಸ್ಥಾನಮಾನ ಕೊಟ್ಟರೆ ಮುಂದೆ 2028 ಸರ್ಕಾರ ಬರ್ತದೆ ಅನ್ನೋದನ್ನ ಚಿಂತನೆ ಮಾಡಿ ಮರುಪರಿಶೀಲನೆ ಮಾಡಿ ಕರೆಕ್ಟ್ ಮಾಡಬೇಕು ಅಂತ ನಾನು ಮನವಿ ಮಾಡ್ತೀನಿ. ಖಾತೆ ಸರಿಯಾಗಿಲ್ಲ, ಸೀನಿಯಾರಿಟಿ ಮೇಂಟೈನ್ ಆಗಿಲ್ಲ. ರಾಮಲಿಂಗಾರೆಡ್ಡಿ 8 ಸಾರಿ, ನಾನು 8 ಸಾರಿ.